ಸಂದರ್ಶಕರೊಡನೆ ಮಹಾಶ್ವೇತಾದೇವಿಯವರ ಮುಂದುವರಿದ ಮಾತು. ಹೈದರಾಬಾದಿನಲ್ಲಿ ಒಂದು ವಿಶೇಷ ಸ್ಥಳ ಇದೆ. ಮಧ್ಯಪ್ರಾಚ್ಯದಿಂದ ಮದುವೆ ಎಂಬ ನೆಪದಲ್ಲಿ ಹೆಣ್ಣುಗಳನ್ನು ಕೊಳ್ಳುವ ದಲ್ಲಾಳಿಗಳು ಅಲ್ಲಿಗೆ ಬರುತ್ತಾರೆ. ಹೆಣ್ಣು ಮಕ್ಕಳ ತಂದೆ ತಾಯಂದಿರು ಈ ದಲ್ಲಾಳಿಗಳಿಗೆ ಮುಗಿಬೀಳುತ್ತಾರೆ. ಹೀಗೆ ಮುಗಿಬೀಳುವ ಅವರು ತೀರಾ ಬಡವರು. ತಮ್ಮ ಹೆಣ್ಣು ಮಕ್ಕಳಿಗೆ ಹೊಟ್ಟೆ ಬಟ್ಟೆಗೆ ಕೊಡಲಾಗದವರು. ಬಡತನ ಒಂದೇ ಇಲ್ಲಿ ಮುಖ್ಯ ಕಾರಣ. ಇದನ್ನು ಕುರಿತು ಟೈಮ್ಸ್ ಆಫ್ ಇಂಡಿಯಾ ದೊಡ್ಡ ಸರಣಿಯಲ್ಲಿ ಲೇಖನಗಳನ್ನು ಪ್ರಕಟಿಸಿತು. ಏನಾದರೇನು, ಪ್ರತಿಶತ 80 ಮಂದಿ ಬಡತನದ ತೀರಾ ಕೆಳರೇಖೆಯಲ್ಲಿ ಉಳಿದಿದ್ದಾರೆಂಬ ಸಂಗತಿಯಲ್ಲಿ ಏನಾದರೂ ಪರಿವರ್ತನೆಯಾಗದ ಹೊರತು ಇದನ್ನೆಲ್ಲ ಯಾರೂ ತಡೆಯಲಾರರು. ಪ್ರಗತಿಯ ಯಾವ ಯೋಜನೆಗಳೂ ಈ ಬಡ ಜನರನ್ನು ತಲುಪಿಲ್ಲ. ಅದಕ್ಕೆ ಇಂಥದ್ದೆಲ್ಲ ನಡೆಯುತ್ತಿರುವುದು. ಹೆಣ್ಣುಗಳ ಮಾರಾಟ ತೀರಾ ಸಲೀಸು. ಅವರು ಕೇವಲ ಭೋಗ ಸಾಮಗ್ರಿಗಳು. ಪಶ್ಚಿಮ ಬಂಗಾಳದ ಗಡಿ ಜಿಲ್ಲೆಗಳಲ್ಲಿ ಬಾಂಗ್ಲಾದೇಶದ ಹೆಣ್ಣುಗಳ ಮಾರಾಟ ಬಿಡು ಬೀಸಾಗಿಯೇ ನಡೆಯುತ್ತಿದೆ. ಎಲ್ಲ ಮದುವೆಯ ಹೆಸರಿನಲ್ಲಿ ನಡೆಯುತ್ತದೆ. ಮದುವೆ ಹುಡುಗನ ಮನೆಯಲ್ಲಿ ಈ ದೇಹ ವ್ಯಾಪಾರದಲ್ಲಿ ಆ ಹುಡುಗ ತರಬೇಕಾದ್ದೆಂದರೆ ಒಂದೆರಡು ಸೀರೆ, ಊಟ, ಒಂದಿಷ್ಟು ಉಡುಗೊರೆಗಳು, ಮೇಲೆ ಹೆಣ್ಣಿನ ತಂದೆ ತಾಯಿಗಳ ಕೈಗೊಂದಿಷ್ಟು ದುಡ್ಡು. ಇಷ್ಟಾದರೆ ಮುಗಿಯಿತು. ಬಡತನ ಬಡತನ ಬಡತನ. ಜನ ಒಂದಾಗಿ ಈ ಬಗ್ಗೆ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಸರ್ಕಾರದ ಮೇಲೆ ತೀವ್ರವಾದ ಒತ್ತಡಗಳನ್ನು ಹೇರಬೇಕು. ಸರ್ಕಾರದ ಕಾರ್ಯಕ್ರಮಗಳನ್ನು ಹದ್ದಿನ ಕಣ್ಣಿನಿಂದ ಕಾಯಬೇಕು. ಅತ್ಯಂತ ತುರ್ತಾಗಿ ಆಗಬೇಕಾದ ಕೆಲಸವಿದು. ಆದರೆ ನಮ್ಮ ಈ ವ್ಯವಸ್ಥೆಯಲ್ಲಿ ಇದನ್ನು ನಿರೀಕ್ಷಿಸಬಹುದೇ? ಒಬ್ಬ ರಜಪೂತ ಕನ್ಯೆ ದಯಿಸಿ ಹೋದದ್ದನ್ನು ವೈಭವೀಕರಿಸಿ ಹೊಗಳುವ ಈ ದೇಶದಲ್ಲಿ ಇದು ಸಾಧ್ಯವೇ? ಹೆಣ್ಣೊಬ್ಬಳ ಮೇಲೆ ಅತ್ಯಾಚಾರ ನಡೆದರೆ ಇಡೀ ನ್ಯಾಯ ವ್ಯವಸ್ಥೆ ಅವಳನ್ನೇ ಅಪರಾಧಿಯನ್ನಾಗಿಸಿ ಬೆತ್ತಲಾಗಿಸುತ್ತದೆ. ಲಂಗು ಲಗಾಮಿಲ್ಲದ ಹೆಣ್ಣುಗಳು ಮಾತ್ರವೇ ಅತ್ಯಾಚಾರಗಳಿಗೆ ಒಳಗಾಗುವುದು. ಏಕೆಂದರೆ ಸ್ತ್ರೀಯನ್ನು ಅತ್ಯಂತ ಪೂಜನೀಯಳನ್ನಾಗಿ ನೋಡಿದ ದೇಶ ನಮ್ಮದು. ಕಲ್ಕತ್ತಾದ ಎಡಪಂಥೀಯ ಸ್ತ್ರೀಯರೂ ಸಹ ಇಂತಹುದೊಂದು ವಾದವನ್ನು ಅತ್ಯಾಚಾರ ಪ್ರಸಂಗಗಳಲ್ಲಿ ಮಂಡಿಸುತ್ತಾರೆಂದರೆ ಇನ್ನೇನು ತಾನೇ ಹೇಳುವುದು. ಟಿರೋಡಿಕ್ಟಿಲ್ ನೀಳ್ಗತೆಯಲ್ಲಿ ನನ್ನ ಇಡೀ ಬುಡಕಟ್ಟು ಅನುಭವದ ಸಾರ. ನಗೇಶಿಯ ಅನುಭವದ ಮೂಲಕ ನಾನು ಇನ್ನಿತರ ಬುಡಕಟ್ಟು ಅನುಭವಗಳನ್ನು ಹಿಡಿದಿಡಲು ಯತ್ನಿಸಿದ್ದೇನೆ. ಉದಾಹರಣೆಗೆ, ಸತ್ತವರಿಗೆ ತೋರುವ ಗೌರವವನ್ನು ಕುರಿತು ಹೇಳುವಾಗ ಅನೇಕ ಬುಡಕಟ್ಟು ಸಮುದಾಯಗಳ ಅಭ್ಯಾಸಗಳನ್ನು ಮಿಶ್ರ ಮಾಡಿ ಬಳಸಿದ್ದೇನೆ. ಸ್ವಲ್ಪ ನಿಗಾ ಇಟ್ಟು ಓದಿದರೆ ಟಿರೋಡಿಕ್ಟಲ್ ಬುಡಕಟ್ಟಿನವರ ಸಂಕಟವನ್ನು ಚೆನ್ನಾಗಿ ವಿವರಿಸುತ್ತದೆ. ಇಡೀ ಪ್ರಪಂಚದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದ ಮಂದಿಯ ನೋವು. ರಾಂಚಿ ಜಿಲ್ಲೆಯಲ್ಲಿ ಎಲ್ಲಾದರೂ ದೊಡ್ಡ ದೊಡ್ಡ ಕಲ್ಲಿನ ರಾಶಿಗಳ ಸಮೂಹವನ್ನು ನೋಡಿದಿರೆಂದರೆ ಅದೊಂದು ಪ್ರಾಚೀನ ಸ್ಮಶಾನವೇ ಆಗಿರುತ್ತದೆ. ಒಮ್ಮೆ ಸಿಂಬು ಜಿಲ್ಲೆಯ ಯಾವುದೋ ಮೂಲೆಯ ಕಾಡು ನದಿಗಳ ಪ್ರದೇಶದಲ್ಲಿ ನಡೆದು ಹೋಗುತ್ತಿದ್ದೆ. ಜೊತೆಯಲ್ಲಿ ಬುಡಕಟ್ಟು ಜನರೂ ಇದ್ದರು. ನಾನು ಇಂತಹ ಉರಿ ಬಿಸಿಲಿನಲ್ಲಿ 2 ಸಲ 20 ಮೈಲಿ ನಡೆದರೆ ನಾನು ಸಾಯುವುದು ಖಚಿತ ಎಂದೆ. ಆಗ ಆ ಬುಡಕಟ್ಟಿನ ಜನರು ನನಗೆ ಸಮಾಧಾನ ಹೇಳಿದರು. ಏನು ಯೋಚಿಸಬೇಡಿ ತಾಯಿ, ಎಷ್ಟು ದೂರದಿಂದಲಾದರೂ ಸರಿ ನಿಮ್ಮ ಗೋರಿಯ ಮೇಲೆ ಜೋಡಿಸಲು ಪ್ರಶಸ್ತವಾದ ದೊಡ್ಡ ಕಲ್ಲುಗಳನ್ನೇ ಹೊತ್ತು ತರುತ್ತೇವೆ. ಅಲ್ಲಪ್ಪ, ನಾನೇ ಸತ್ತು ಹೋದ ಮೇಲೆ ನನಗೆ ಇದರಿಂದ ಉಪಯೋಗವೇನು ಎಂದು ನಾನು ಕೇಳಿದೆ.
ಆಗ ಅವರು, ಅಲ್ಲಕ್ಕ, ಇಲ್ಲೂ ಬೇಕಾದಷ್ಟು ದೊಡ್ಡ ಕಲ್ಲುಗಳಿವೆ ನಿಜ, ಆದರೆ ನಿಮಗಾಗಿಯೇ ವಿಶೇಷವಾಗಿ ದೂರದಿಂದ ಕಲ್ಲುಗಳನ್ನು ಹೊತ್ತು ತಂದರೆ ಅದು ನಿಮಗೆ ತಕ್ಕ ಗೌರವ ಸಲ್ಲಿಸಿದಂತೆಯೇ ಹೊರತು ಇಲ್ಲೇ ಇರುವವನ್ನು ಬಳಸಿದರೆ ಅಲ್ಲ. ಪುಣ್ಯ, ನಾನು ಅಲ್ಲಿ ಸಾಯಲಿಲ್ಲ. ಸದ್ಯಕ್ಕೆ ಸಾಯುವ ಆಸೆಯಂತೂ ನನಗಿಲ್ಲ. ನನ್ನ ಗುರಿ ಸಾಧನೆಗೆ ಇನ್ನೊಂದು 20 ವರ್ಷ ಆಯುಸ್ಸಾದರೂ ನನಗೆ ಬೇಕೇ ಬೇಕು. ಟಿರೋಡಿಕ್ಟಲ್ ಕೃತಿಯು ಇಡೀ ಭಾರತೀಯ ಬುಡಕಟ್ಟುಗಳ ಬಗ್ಗೆ ಏನೇನು ನಡೆದಿದೆ ಎಂಬುದನ್ನು ಪ್ರಕಟಿಸಲು ಆಶಿಸಿದೆ. ಅಷ್ಟೆಲ್ಲ ನಮಗೆ ತಿಳಿದೇ ಇರಲಿಲ್ಲ. ಅದೊಂದು ಪ್ರತ್ಯೇಕ ಖಂಡವೇ ಎಂಬಂತಿದೆ ಎಂಬುದು ಸಹ ತಿಳಿದಿರಲಿಲ್ಲ. ಇವೆಲ್ಲ ತಿಳಿಯುವುದು ನಮಗೆ ಬೇಕಿರಲಿಲ್ಲ. ಎಲ್ಲಿಗೆ ಹೋದರೂ ಈ ಸಮಸ್ಯೆ ಒಂದೇ. ಅಮೇರಿಕಾದ 2 ಖಂಡಗಳಲ್ಲೂ ಅದೇ ಇದೆ ಎಂದು ಭಾವಿಸುತ್ತೇನೆ. ಎಷ್ಟೋ ಶತಮಾನಗಳ ದೀರ್ಘಕಾಲದವರೆಗೂ ಅವರ ಉಳಿವಿಗೆ ಕಾರಣವಾದ ಯಾವ ಶಕ್ತಿಯ ಅಂಶ ಅದರಲ್ಲಿದೆ ಎಂಬುದನ್ನು ಶೋಧಿಸಲೂ ಸಹ ನಾವು ಹೋಗಲಿಲ್ಲ. ನೀವೆಂದಾದರೂ ಅವರನ್ನು ಸ್ವತಃ ನೋಡಿದ್ದೀರೇನೋ? ಅತ್ಯಂತ ಜಾಗರೂಕತೆಯಿಂದ ಅವರನ್ನು ಅಭ್ಯಾಸ ಮಾಡಿದ್ದೀರೇನೋ? ಗಂಡಸರು, ಹೆಂಗಸರು, ಮಕ್ಕಳು ಇರುವ ಸಾವಿರಾರು ಮಂದಿಯ ಬುಡಕಟ್ಟು ಗುಂಪೊಂದು ನೀವು ಹೇಳುವ ಮಾತುಗಳನ್ನು ಎಷ್ಟೊಂದು ಸಹನೆಯಿಂದ, ಶಾಂತಿಯಿಂದ ಕೇಳುತ್ತದೆ ಗೊತ್ತೇ? ನೀವು ಊಹಿಸಲೂ ಕೂಡ ಅಸಾಧ್ಯ. ಮುಖ್ಯಧಾರೆಯ ಜನರ ಊಹೆಗೆ ಇದೆಲ್ಲ ನಿಲುಕಲಾರದು. ಅವರು ಒಳಗೊಳಗೆ ಚಿಂತನೆಗೆ ತೊಡಗುತ್ತಾರೆ. ತಮ್ಮೊಳಗೆ ಗುನುಗುತ್ತಾ ಹಾಡುತ್ತಾರೆ, ಪಿಸುಗುಟ್ಟುತ್ತಾರೆ. ಇವ್ಯಾವುವೂ ನಮ್ಮಲ್ಲಿಲ್ಲ. ಸಹನೆ ಎನ್ನುವುದು ಬುಡಕಟ್ಟು ಜನರ ರಕ್ತದಲ್ಲಿ ಹರಿಯುವ ಗುಣಪ್ರಕೃತಿ. ಸಹಜವಾದ ಬೆಟ್ಟಗುಡ್ಡಗಳಂತೆ, ಹರಿಯುವ ನದಿಗಳಂತೆ ಅವರಲ್ಲಿ ಎಲ್ಲವೂ ಇದೆ. ಅವರನ್ನು ಗೌರವಿಸುವುದನ್ನಂತೂ ನಾವು ಕಲಿಯಲೇ ಇಲ್ಲ. ಎಲ್ಲ ಬುಡಕಟ್ಟಿನವರ ವಿಚಾರಕ್ಕೂ ಇದು ನಿಜ. ನಾವು ಅವರನ್ನು ಹಾಳುಗೆಡವಿದ್ದೇ ಹೀಗೆ, ಹಾಳುಗೆಡವಿದ್ದು ನಾವೇ. ನಗೇಸಿಯರು ಬೆಟ್ಟಗುಡ್ಡಗಳ ಮೇಲೆ ತಮ್ಮ ಗುಡಿಸಲುಗಳನ್ನು ಹೇಗೆ ಕಟ್ಟಿಕೊಳ್ಳುತ್ತಾರೆಂಬುದನ್ನು ಗಮನಿಸಿ. ಹಿಂದೆಯೂ ಎಷ್ಟೋ ಸಲ ಈ ನಗೇಸಿಯರ ಮೇಲೆ ದಾಳಿ ನಡೆದಿದೆ. ಹೊರಗಿನ ಈ ಶತ್ರುಗಳ ದಾಳಿಯಿಂದ ಪಾರಾಗಲೆಂದೇ ಅವರು ಬೆಟ್ಟಗುಡ್ಡಗಳ ನೆತ್ತಿಯನ್ನು ಆಶ್ರಯಿಸಿದ್ದು. ಅಲ್ಲಿಂದಲಾದರೆ ಶತ್ರುವಿನ ಬರುವಿನ ದಿಕ್ಕನ್ನು ಮೊದಲೇ ಗುರುತಿಸಬಹುದೆಂದು ಅವರು ಅಂದುಕೊಂಡದ್ದು. ಆದರೆ ಈಗ ಆಗಿರುವುದೇನು? ಅವರಿಗೆ ಈಗ ಹೊರಗಿನ ಶತ್ರುಗಳ ಭಯ ಖಂಡಿತ ಇಲ್ಲ. ಬುಡಕಟ್ಟಿದವರ ಪಾಲಿಗೆ ಅತ್ಯಂತ ದೊಡ್ಡ ಶತ್ರು ಎಂದರೆ ರಸ್ತೆ. ದೊಡ್ಡ ರಸ್ತೆಯೇ ಅವರಿಗೆ ಮುಳುವಾಗಿ ಕಾಡುತ್ತಿರುವ ಶತ್ರು. ಈ ರಸ್ತೆ ಅವರು ಬೆಳೆದದ್ದನ್ನೆಲ್ಲ ತನಗೆ ಬೇಕೆಂದಲ್ಲಿಗೆ ಸಾಗಿಸಿಬಿಡುತ್ತದೆ. ಅವರು ಬೆಳೆದ ತರಕಾರಿಗಳನ್ನೂ ಬಿಡದೆ ಕ್ಷಾಮ ಡಾಮರಗಳಂತಹ ಪ್ರಕೃತಿ ವಿಕೋಪದ ಸಂದರ್ಭಗಳಲ್ಲಂತೂ ಈ ರಸ್ತೆ ದೊಡ್ಡ ದೊಡ್ಡ ಲಾರಿಗಳನ್ನೂ ಟ್ರಕ್ಕುಗಳನ್ನೂ ತರುತ್ತದೆ. ಅವರ ಮಕ್ಕಳು ಮರಿಗಳನ್ನು ಜೀತದಾಳುಗಳನ್ನಾಗಿ ಕೊಂಡೊಯ್ದು ಬಿಡುತ್ತದೆ, ಬೇರೆ ಕಡೆ ಮಾರಾಟ ಮಾಡಿಬಿಡುತ್ತದೆ. ಪಲಮುವಿನ ಆ ಪ್ರಸಂಗವನ್ನು ನಾನೆಂದಾದರೂ ಮರೆಯಲು ಸಾಧ್ಯವೇ? 6 ರಿಂದ 10 ವರ್ಷದ ಒಳಗಿನ ಆ 8 ಮಕ್ಕಳು ಕಾರ್ಪೆಟ್ ಮಾಡುವ ಆ ಕಾರ್ಖಾನೆ ಮಾಲೀಕನಿಗೆ ಹೆದರಿ ಸಾಯುತ್ತಿದ್ದರು. ಆ ರಾಕ್ಷಸನ ಕಣ್ಣು ತಪ್ಪಿಸುವುದು ಅವರಿಗೆ ಸಾಧ್ಯವೇ ಇರಲಿಲ್ಲ. ಮಕ್ಕಳ ಬೆನ್ನಿನ ಮೇಲೆ ಬರೆ ಎಳೆದು ಗುರುತು ಮೂಡಿಸಿದ್ದ. ಅವರು ಎಂದಾದರೂ ಎಲ್ಲಿಗಾದರೂ ತಪ್ಪಿಸಿಕೊಂಡು ಓಡಿಬಿಟ್ಟರೆ ಗುರುತು ಹಿಡಿಯಲಿಕ್ಕಾಗಿ. ಆ ಹುಡುಗರ ತಂದೆ ತಾಯಿಯರನ್ನು ಕರೆದುಕೊಂಡು ನಾವು ರಾಜ್ಯ ಪೊಲೀಸರಲ್ಲಿಗೆ ಹೋದೆವು, ರಾಷ್ಟ್ರದ ಪೊಲೀಸರೆಡೆಗೂ ಹೋದೆವು. ಅಂತೂ ಆ ಮಕ್ಕಳನ್ನು ಪಾರು ಮಾಡಿದ್ದೇನೋ ಆಯಿತು. ಆದರೆ
ತಮಿಳುನಾಡಿನ ಬೆಂಕಿಪೆಟ್ಟಿಗೆ ಹಾಗೂ ಪಟಾಕಿ ಕಾರ್ಖಾನೆಗಳಂತಹ ಎಷ್ಟೋ ಕಡೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜೀತದಾಳುಗಳಾಗಿ ದುಡಿಯುತ್ತಿರುವ ಬುಡಕಟ್ಟು ಹಾಗೂ ಪರಿಶಿಷ್ಟ ಜಾತಿಯ ಮಕ್ಕಳ ಗತಿ ಏನು? ಕಾಶ್ಮೀರದ ಕಾರ್ಪೆಟ್ ಉದ್ಯಮದಲ್ಲಿ, ಭಾರತದ ಎಲ್ಲ ಕಡೆಗಳಲ್ಲಿ, ವಿವಿಧ ಉದ್ಯಮಗಳಲ್ಲಿ ಬಂಡವಾಳಶಾಹಿ ಮಾರುಕಟ್ಟೆಯಲ್ಲಿ ದುಡಿಯುವ ಮಕ್ಕಳಿಗಾಗಿ ದೊಡ್ಡ ಬೇಡಿಕೆ ಇದೆ. ಅವರಿಗೆ ಊಟ ಕೊಡದೆ ಸಾಯ ಬಡಿಯಬಹುದಲ್ಲ, ಕೊಂದೇ ಹಾಕಿದರೂ ಪರವಾಗಿಲ್ಲ, ಅವರ ಪರವಾಗಿ ಕೇಳಲು ಯಾರೂ ಬರುವುದಿಲ್ಲ. ಈ ಟಿರಾಡಿಕ್ಟಲ್ ಪುರಾತನ ಇತಿಹಾಸ ಕಾಲಕ್ಕೆ ಸೇರಿದಂತಿದೆ. ನವನಾಗರಿಕ ಮನುಷ್ಯನಿಗೆ, ಪತ್ರಿಕಾಕರ್ತನಿಗೆ ಅಂಥದೊಂದು ಸ್ಥಳವಿದೆ ಎಂಬ ಬಗ್ಗೆಯೂ ತಿಳಿಯದು. ಟಿರಾಡಿಕ್ಟಲ್ನೊಂದಿಗೆ ಯಾವುದೇ ರೀತಿಯ ಸಂಪರ್ಕವೂ ಅಸಾಧ್ಯ. ಟಿರಾಡಿಕ್ಟಲ್ ತನ್ನ ಸಂದೇಶವನ್ನೆಂದೂ ಸಾರಲಾರದು. ಪತ್ರಕರ್ತರಿಗಾಗಲಿ, ಪ್ರಧಾನ ದಾರಿಯ ಉಳಿದ ಜನರಿಗಾಗಲಿ ಬುಡಕಟ್ಟಿನವರೊಂದಿಗೆ ಸಂಪರ್ಕವನ್ನು ಸಾಧಿಸುವ ಮಾರ್ಗವೇ ಇದ್ದಂತಿಲ್ಲ. ಇಬ್ಬರ ದಾರಿಗಳು ಸಮಾನಾಂತರವಾಗಿಯೇ ಸಾಗಿವೆ. ಇವರಿಗೆ ಬುಡಕಟ್ಟುಗಳವರ ಅವಶ್ಯಕತೆ ಏನೆಂಬುದು ತಿಳಿಯದು. ಅವರಿಗೆ ಅತ್ಯಂತ ಪ್ರಿಯವಾದದ್ದು ಏನೂ ಎಂಬುದು ತಿಳಿಯದು. ಬುಡಕಟ್ಟಿನವರಿಗೆ ತಮ್ಮದೇ ಆದ ಸ್ವಂತ ಸ್ಥಳಗಳಲ್ಲಿ ನೆಲೆಸಿ ಶಾಂತವಾಗಿ ಬದುಕಬೇಕೆಂಬ ಒಂದೇ ಬಯಕೆ. ತಮ್ಮ ಹಿರಿಯ ತಲೆಮಾರುಗಳವರು ಬದುಕಿದಂತಹ ಗೌರವಯುತ ಬದುಕು ತಮ್ಮದಾಗಲೆಂದು ಮಾತ್ರವೇ ಅವರು ಬಯಸುವುದು. ಅಭಿವೃದ್ಧಿಯ ಹೆಸರಿನಲ್ಲಿ ಜಾರಿಗೊಳಿಸಿದ ಎಲ್ಲ ಕಾರ್ಯಕ್ರಮಗಳು ಅವರನ್ನು ವಿನಾಶದ ಅಂಚಿಗೆ ಕೊಂಡೊಯ್ಯುತ್ತಿವೆ. ತಮಗೆ ಒದಗಿದ ಅನ್ಯಾಯದ ಬಗ್ಗೆ ಹೇಗೆ ಪ್ರತಿಕ್ರಿಯೆ ತೋರಬೇಕೆಂಬುದು ಅವರಿಗೆ ತಿಳಿಯುತ್ತಿಲ್ಲ. ಯಾರನ್ನು ಅಗೌರವದಿಂದ ಅವರು ಕಾಣಲಾರರು. ನಮ್ಮ ಮುಂದಿರುವ 2 ದೊಡ್ಡ ಕರ್ತವ್ಯಗಳಲ್ಲಿ ಒಂದು ಈ ಅಭಿವೃದ್ಧಿಯನ್ನು ಸಕ್ರಿಯವಾಗಿ ವಿರೋಧಿಸುವುದು, ಮತ್ತೊಂದು ಪ್ರೀತಿಸಲು ಕಲಿಯುವುದು.